ಸರ್ ನಿಮ್ಗೆ ಮಂಡ್ಯ ಸ್ಲ್ಯಾಂಗ್ ಅಂತೂ ಈಸಿ, ಯಾಕಂದ್ರೆ ಮಂಡ್ಯ ಮೈಸೂರು ಹತ್ರ ಹತ್ರ ಅಲ್ವಾ? ಹೌದು, ನನಗೆ ಅಷ್ಟೇನು ಅದೇನು ಡಿಫ್ರೆನ್ಸ್ ಬಂದಿಲ್ಲ. ಬಟ್ ಒಂದೇನಂದ್ರೆ ನಮ್ದು ತುಂಬಾ ರಿಯಲ್ ಆಗಿ ತಗೊಂಡೋಗಿರೋದು ಶೂಟು. ಅಂದ್ರೆ ನಾವು ಒನ್ ನೈಟ್ ಕತೆ ತುಂಬಾ ರಿಯಲ್ ಆಗಿ ಶೂಟ್ ಮಾಡಬೇಕು. ಸೊ ನನ್ನ ಮೈಸೂರು ಭಾಗ ಇರೋದ್ರಿಂದ ನಂಗೆ ಅದು ಮೈಸೂರು ಭಾಷೆ ನಮ್ಮ ನಾರ್ಮಲ್ ನಮ್ದು ಹೆಂಗೆ ಮಾತಾಡ್ತೀವಿ ಹಂಗೆ ಆಲ್ಮೋಸ್ಟ್ ಅಲ್ಲಿರೋದು. ಅದೇ ಇವ್ರಿಗೆ ಪಾಪ ತಮಿಳ್ ಒಂಚೂರು ಜಾಸ್ತಿ ಕಷ್ಟ ಆಯ್ತು ಇವ್ರಿಗೆ. ಪ್ರಾಕ್ಟೀಸ್ ಮಾಡ್ತಿದ್ರು ಸೆಟ್ನಲ್ಲಿ. ಡೈರೆಕ್ಟರ್ ಇದ್ರಲ್ವಾ, ಚೆನ್ನಾಗಿ ಟ್ಯೂಷನ್ ಕೊಟ್ಟು. ಡೈರೆಕ್ಟ್ರು ಆಲ್ ರೌಂಡರ್ ಅವರು. ಪ್ರತಿಯೊಂದು ಕನ್ನಡ ಆಗ್ಲಿ, ಚಾಮರಾಜನಗರ ಭಾಷೆ ಆಗ್ಲಿ ಅಂಡ್ ತಮಿಳ್ನಾಡು ಸ್ಲ್ಯಾಂಗ್ ಆಗ್ಲಿ ಎಲ್ಲಾನು ಒಂದ್ ಕಡೆಯಿಂದ ಬಾಯ್ಲಿ ಇದು ಹಿಂಗೆ ಹೇಳ್ಬೇಕು, ಜಗಪ್ಪ ನೀವ್ ಹಿಂಗೆ ಎಲ್ಲಾನು. ಸೊ ಜಗಪ್ಪ ಮಾಡಿರೋದು PC ಕ್ಯಾರೆಕ್ಟರ್ ಫ್ರಮ್ ಚಾಮರಾಜನಗರ. ಸೊ ಅವ್ರಿಗೆ ಕಂಪ್ಲೀಟ್ ಚಾಮರಾಜನಗರ ಡೈಲೆಕ್ಟ್ ಅಂದ್ರೆ ಆ ಒಂದು ಸ್ಲ್ಯಾಂಗ್ ಇತ್ತು. ಸೊ ಆ ರೀತಿ ಅಂದ್ರೆ ನಾವ್ ಎಷ್ಟಾಗತ್ತಷ್ಟು ರಿಯಾಲಿಟಿಗೆ ಕನೆಕ್ಟ್ ಮಾಡ್ಕೊಂಡೇ ಮಾಡಿದೀವಿ. ಸೊ ದಟ್ ಇಸ್ ಒನ್ ಥಿಂಗ್. ಇದು ಈ ಮೂವಿ ನೋಡಿದಾಗ ನಮ್ಗೆ ಅತಿಯಾದ ಪ್ರೀತಿ ನೆನ್ಪು ಬರುತ್ತೆ. ಅಂಡ್ ಒಂದ್ ಲೈನ್ ಕೂಡ ಫುಲ್ ಟ್ರೆಂಡಿಂಗ್ ಅಂಡ್ ಫುಲ್ ವೈರಲ್ ಆಗಿದೆ. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ಎಷ್ಟು ಈ ತರ ಮೈಕ್ ಇಟ್ಟಿದ ತಕ್ಷಣ ನೋಡಿ ಅವರೇ ಹಾಡ್ತಾರೆ. ಅವರು ನೀವು ಸಿಂಗಿಂಗ್ ಸೇರ್ಕೊಂಡಿದ್ರೆ ನೆಕ್ಸ್ಟ್ ಸರಿಗಮಪ ಅಲ್ಲಿ ಕಂಟೆಸ್ಟೆಂಟ್ ಆಗ್ತಿದ್ರು ಅವರು. ಹೌದು, ನನಗೆ ತುಂಬಾ ಇಷ್ಟ. ಚೆನ್ನಾಗಿದೆ ವಾಯ್ಸ್ ನಿಮ್ದು. ಥ್ಯಾಂಕ್ ಯು. ಯಾರು ಹೇಳಿಲ್ಲ ಇವತ್ವರೆಗೂ, ಬಟ್ ಥ್ಯಾಂಕ್ ಯು. ಮತ್ತೆ ನಾನು ಕಂಡಿಡಿತೀನಿ ಯಾರೆಲ್ಲ ಟ್ಯಾಲೆಂಟ್ ಇದೆ. ಹೆಂಗ ಅನ್ಸುತ್ತೆ ಆ ಸಾಂಗ್? ನಿಮ್ ಪ್ಲೇ ಲಿಸ್ಟ್ ಅಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಓ ಎಸ್. ಇವಾಗ ಯಾರ ಜೊತೆನೆ ನಾವು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಂದ್ರೆ ಫಸ್ಟ್ ನನ್ನ ಸಾಂಗ್ ಹಾಕೋ. ಕಾರಲ್ಲಿ ಹೋಗ್ತಾ ನನ್ನ ಸಾಂಗು, ಮತ್ತು ಫ್ಯಾಮಿಲಿ ಜೊತೆ ಹೋಗ್ತಾನೋ ನನ್ನ ಸಾಂಗ್ ಹಾಕೊಂಡೇ ಹೋಗೋದು. ಅವ್ರಿಗೆ ಬೋರ್ ಆಗುತ್ತೋ ಇನ್ನೊಂದಾಗುತ್ತೋ ಗೊತ್ತಿಲ್ಲ, ನನ್ನ ಸಿನಿಮಾದೇ ಸಾಂಗ್ಗಳು ಹೋಗ್ತಾ ಇರಬೇಕು. ಪ್ರೌಡ್ ಫೀಲಿಂಗ್ ಅಲ್ವಾ ನನ್ನ ಸಾಂಗ್. ಫಸ್ಟ್ ಮೂವಿ ಅದು ಸೂಪರ್ ಹಿಟ್ ಸಾಂಗ್. ಅದು ಒಂದು ಈ ಸ್ಪಾಟಿಫೈ ಅಲ್ಲೆಲ್ಲ ನೋಡ್ತೀವಲ್ಲ, ನಮ್ಮ ಫೋಟೋ ಇದೆ ಅದರಲ್ಲಿ, ನಂದೇ ಅಂತ ಒಂದು ಸಾಂಗ್ ಬಂದಿದೆ. ಅದೇ ಎಲ್ರೂ ಲೈಫಲ್ಲಿ ಒಂದಿರುತ್ತೆ, ನಮ್ದೇ ಅಂತ ಒಂದು ಸಾಂಗ್ ಇದ್ದಿದ್ರೆ ಇಷ್ಟು. ನಾನೀಗ ಫುಲ್ ಖುಷಿಯಾಗಿ ಹೇಳ್ಕೊಬೋದು, ನಂದೇ ಅಂತ ಒಂದು ನನ್ನ ಸಿನಿಮಾ ಇದೆ, ನಂದೇ ಅಂತ ಒಂದು ಸಾಂಗ್ ಇದೆ. ಅಂಡ್ ಸುಮಾರು ವರ್ಷಗಳಾದ್ಮೇಲೆ ಹೇಳ್ಕೊಬೋದಲ್ಲ, ನಾನು ಹಿಂಗಿದ್ದೆ ಆಗ, ಈ ತರ ಸಿನಿಮಾ ಮಾಡಿದ್ದೆ, ನನ್ನ ಸಾಂಗ್ ನೋಡಿ ಅನ್ನೋ ತರ. ಈಗ ಅವ್ರಿಗೆ ಅತಿಯಾದ ಪ್ರೀತಿ ಸಿನಿಮಾದ ಮೇಲೆ ಆಗಿದೆ ಅಲ್ವಾ ಸರ್? ನಿಮ್ಗೆ ಅತಿಯಾದ ಪ್ರೀತಿ ಯಾರ ಮೇಲೆ ಆಗಿತ್ತು? ನೈಜ ಜೀವನದಲ್ಲ, ನಿಜ ಜೀವನದಲ್ಲಿ ಇಲ್ಲ. ಅತಿಯಾದ ಪ್ರೀತಿ ಅಂದ್ರೆ ಅಫ್ಕೋರ್ಸ್ ಅದಕ್ಕೆ ಮದ್ವೆ ಅದೇ ಅಲ್ಲ. ನಮ್ಮ ರಕ್ಷಿತಾ ಇಲ್ಲಾಂದ್ರೆ ಮದ್ವೆ ಆಗಕ್ಕಾಗತ್ತಾ? ಅದು ಸೊ ಹಂಗಾಗಿ ಮದ್ವೆ ಆಗಿದ್ದೀನಿ. 7 ವರ್ಷದ ಪ್ರೀತಿ ಇತ್ತು. ಅದ್ರಲ್ಲಿ ಇನ್ನೊಂದು ಲೈನ್ ಇದೆ, ಒಳ್ಳೇದಲ್ಲ ಅಂತ ಅನ್ಸಿದ್ಯಾ? ಬಟ್ ಅದ್ ಆಗದಿದ್ರೆ ಅದು ಪ್ರೀತಿನೇ ಅಲ್ವಲ್ಲ, ಅದು 2ನೇ ಲೈನು. ಸೊ ಇಲ್ಲ, ಆ ಥರ ಏನು ಅನ್ಸಿಲ್ಲ ನನಗೆ. ಪಾಪ ಅವ್ರು ಎಲ್ಲ ರೀತಿಯಲ್ಲೂ ನನಗೆ 7 ವರ್ಷದಿಂದ ಅವ್ರಿಗೆ ಗೊತ್ತು. ಸೊ ನನಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು, ಅವ್ರು ನನ್ನ ಬಗ್ಗೆ ಎಲ್ಲ ಗೊತ್ತು. ಸೊ ಅದು ಜಾಸ್ತಿ ಕಡಿಮೆ ಅಂತ ಅಲ್ಲ, ಒಂದು ಫ್ರೆಂಡ್ಶಿಪ್ ರೀತಿ. ಅಟ್ ದಿ ಎಂಡ್ ಆಫ್ ದ ಡೇ ಪ್ರೀತಿ ಅನ್ನೋದು ಫ್ರೆಂಡ್ಶಿಪ್ ಅಲ್ವಾ? ನಾವು ಯಾವಾಗವರೆಗೂ ಫ್ರೆಂಡ್ಸ್ ಆಗಿರ್ತೀವಿ ಅವಾಗವರೆಗೂ ಎಲ್ಲ ಅವಾಗ್ಲವರೆಗೂ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ, ಬಾಂಡಿಂಗ್ ಆಗಿರುತ್ತೆ. ಫ್ರೆಂಡ್ಶಿಪ್ ಅಲ್ಲೇ ಕ್ಯಾರಿ ಮಾಡಬೇಕು ಅಂತ ನನಗೆ ಇರೋದು. ಸೊ ಹಂಗೆ ಕ್ಯಾರಿ ಆಗ್ತಾ ಇದೆ. ನೀವು ಅತಿಯಾಗಿ ಯಾರನ್ನ ಪ್ರೀತಿ ಮಾಡ್ತಿದ್ರಿ? ಯಾರ ಮೇಲೆ ಆಗಿತ್ತು? ನನಗೆ ಸರ್ ಅಂತೀರಾ? ಅಲ್ಲ, ಇವರು ಬೆಳಿಗ್ಗೆಯಿಂದ ನನ್ ಜೊತೆ ಇರೋರಂದ್ರೆ ರಾಣಾ ಸರ್ ಒಬ್ರೆ. ಎಷ್ಟು ಜನ ಕೇಳಿದ್ದಾರೆ ಈ ಪ್ರಶ್ನೆ. ಎಲ್ರಿಗೂ ಅದೇ ಇರೋದು, ಅದೇ ಕಾಡ್ತಿರೋ ಪ್ರಶ್ನೆ. ಏನು ನಿಮ್ಮ ಪ್ರೀತಿ ಜೀವನ ಹೇಗಿದೆ ಅಂತ. ಅಟ್ರಾಕ್ಷನ್ ಆಗಿದೆ, ಕ್ರಶ್ ಆಗಿದೆ, ಲವ್ ಅನ್ನೋದು ಇವತ್ವರೆಗೂ ಆಗಿದೆ ಇಲ್ಲ. ಕ್ರಶ್ ಯಾರ ಮೇಲೆ ಆಗಿತ್ತು? ಅದು ರಿವೀಲ್ ಮಾಡಂಗಿಲ್ಲ, ಹೇಳಂಗಿಲ್ಲ ಅದು. ಬಟ್ ಅಮ್ಮ ಅಂತ ಹೇಳ್ಬೋದಲ್ಲ, ಅತಿಯಾಗಿ ಪ್ರೀತಿ ಮಾಡೋದು ಯಾರನ್ನ ಅಂತಂದ್ರೆ? ಯಾರು? ಅಮ್ಮನ್ನ. ಅಮ್ಮನ್ಗೆ ಹೇಳ್ಬೋದಲ್ಲ, ಅತಿಯಾಗಿ. ಅದೇ ನೀವು ಈ ತರ ಲವ್ ಅಂತ ಓಕೆ ಓಕೆ ಓಕೆ. ಅಮ್ಮ ಯಾವಾಗ್ಲೂ ಇದ್ದೇ ಇರ್ತಾರೆ, ಅವ್ರು ಪ್ರೀತಿ ಮಾಡ್ಬೇಕು ಅಂತಾನೆ ಇಲ್ಲ. ಅವ್ರು ಅಂದ್ರೆ ನಾನು ಲವ್ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ಅಮ್ಮನ ಎಷ್ಟು ಲವ್ ಮಾಡ್ತೀರಾ ನೀವು? ಲವ್ ಅಂದ್ರೆ ನಮ್ಗೆ ಅಂತ ಒಳ್ಳೇದ್ ಬಯಸೋದು ಅಂದ್ರೆ ಅದು ಅಮ್ಮನೇ. That's true. That is 100%. Selfless love ಅಂತಾರಲ್ಲ ಆ ಥರ. ಒಂದ್ ಟೈಮಲ್ಲಿ ಅವ್ರು ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಏನಾದ್ರೂ ಹೇಳ್ಬೋದು, ಬಟ್ ಯಾವಾಗ್ಲೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಜೊತೆ ನಿಲ್ಲೋದು ಅಂದ್ರೆ ಅದು ನನಗೆ ಅಮ್ಮ ಯಾವಾಗ್ಲೂ. ರಾಣಾ ಅವರಿಗೆ ಅಮ್ಮ ಪ್ಲಸ್ ಅಕ್ಕ. ಎಸ್ 100%. ಅಮ್ಮ ಅಕ್ಕ ಅಂದರೆ ಫ್ಯಾಮಿಲಿ ಅನ್ನೋದು ಯಾವತ್ತೂ ನಮ್ಮ ಜೊತೆ ಏನಾದರೂ ಆಗಲಿ ನಿಲ್ತಾರೆ ಅವರು. ನಾವು ತಪ್ಪು ಮಾಡಿದ್ರು ನಿಲ್ತಾರೆ ನಮ್ಮ ಜೊತೆ.
ಆ ಥರ ಅದು. ಸೊ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.